ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಯಿತು ಕೆಎಸ್ಆರ್ಟಿಸಿ ಕ್ರೆಡಿಟ್ ವಾರ್. ಕೆಎಸ್ಆರ್ಟಿಸಿ ಸಂಚಾರವನ್ನೇ ನೋಡದ ಮಂಗಳೂರು ಮೂಡಬಿದ್ರೆ ಕಾರ್ಕಳ ರೂಟ್ಗೆ ಈಗ ದಿನಕ್ಕೆ 4 ಬಸ್ಗಳನ್ನ ಬಿಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದು ಈಗ ಕ್ರೆಡಿಟ್ ವಾರ್ಗೆ ಕಾರಣವಾಗ್ತಾ ಇದೆ. ದಶಕಗಳ ಹೋರಾಟ ಇದು. ಇಲ್ಲಿವರೆಗೂ ಕೂಡ ಇಲ್ಲಿ ಖಾಸಗಿ ಬಸ್ಗಳ ಪಾರುಪತ್ಯವೇ ಇತ್ತು. ಇಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಿಡೋದೇ ಅಸಾಧ್ಯವಾಗ್ಬಿಟ್ಟಿತ್ತು. ಆದ್ರೀಗ ಕೆಎಸ್ಆರ್ಟಿಸಿ ಬಸ್ ಬಿಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ, ಬಸ್ಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಈಗ ಈ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಅನ್ನೋದೇ ದೊಡ್ಡ ಫೈಟ್ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಹೋರಾಟ ಆದ ಬಳಿಕ ಮಂಗಳೂರು ಮೂಡಬಿದ್ರೆ ಸರ್ಕಾರಿ ಬಸ್ ಭಾಗ್ಯ ಸಿಕ್ಕಿದೆ. ಈ ಊರುಗಳಿಗೆ ಬಸ್ ಬಿಟ್ಟ ಬೆನ್ನಲ್ಲೇ ಈಗ ಕೈ ಹಾಗೂ ಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ. ಬಸ್ ತರಿಸಿದ್ದು ನಾವೇ ಅಂತೇಳಿ ಕೈ ನಾಯಕರು ಹಾಗೂ ಕಮಲ ಬಿಜೆಪಿ ನಾಯಕರು ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಒಂದೇ ಬಸ್ಸಿಗೆ 3 ಕಡೆಯಲ್ಲಿ ಭರ್ಜರಿ ಸ್ವಾಗತವನ್ನ ಕೋರಲಾಗಿದೆ. ಮಂಗಳೂರು ಹಾಗೂ ಮೂಡುಬಿದ್ರಿಯಲ್ಲಿ ಕೈ ಮುಖಂಡರಿಂದ ಸ್ವಾಗತ ಕೋರಿದ್ರೆ, ಮೂಡುಬಿದ್ರಿಯಲ್ಲಿ ಬಿಜೆಪಿ ಶಾಸಕ ಹಾಗೂ ಕಾರ್ಯಕರ್ತರು ಕೂಡ ಸ್ವಾಗತ ಕೋರಿದ್ದಾರೆ. ಅದೇ ಬಸ್ಗೆ 3 ಕಡೆ ಸ್ವಾಗತ ಸಿಕ್ಕಿದೆ. ಬಸ್ ತರಿಸಿದ್ ನಾವು ಅಂತ ಸಂಭ್ರಮ ಪಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರು. ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಕೂಡ ಟಾಂಟ್ ಮಾಡಿದ್ದಾರೆ, ನಾವು ಬಸ್ ತರಿಸಿದ್ದು ಅಂತ. ನಮಸ್ಕಾರ. ಮಂಗಳೂರು ಮೂಡಬಿದ್ರೆ ಕಾರ್ಕಳಕ್ಕೆ ಈ ಭಾಗದ ಜನರ ಬಹು ವರ್ಷಗಳ ಒಂದು ಕನಸಾಗಿತ್ತು. ಬಹುಶಃ ಕಳೆದ 5-6 ವರ್ಷಗಳಲ್ಲಿ ನಾನು ನಿರಂತರವಾಗಿ ಹೋರಾಟ ಮಾಡಿದ್ದೆ. ನಮ್ಮ ಸರ್ಕಾರ ಇರ್ಬೋದು, ಈಗಿನ ಸರ್ಕಾರ ಇರ್ಬೋದು, ಹೋರಾಟ ಮಾಡಿಕೊಂಡು ಈ ಅಧಿವೇಶನದಲ್ಲಿಯೂ ಪ್ರಶ್ನೆಯನ್ನು ಹಾಕಿದ್ದೆ. ಪ್ರತಿ ಅಧಿವೇಶನದಲ್ಲಿ ನನಗೆ ಅಜಿತ್ ಪೂಜಾರಿ ಅವರು, ಹಾಗೆಲ್ಲ ನಮ್ಮ ನಾಗರಾಜ್ ವರ್ಮರವರು ಇರ್ಬೋದೆಲ್ಲ ನಮ್ಮ ನಮಸ್ಕಾರ. ಇವತ್ತು ಮಂಗಳೂರು ಮೂಡಬಿದ್ರೆ ಕಾರ್ಕಳಕ್ಕೆ ಈ ಭಾಗದ ನೋಡಿ, ಅಭಿವೃದ್ಧಿಯಲ್ಲಿ ಉಮಾನಾಥ್ ಕೋಟ್ಯಾನ್ ಯಾವತ್ತೂ ರಾಜಕಾರಣ ಮಾಡಲಿಲ್ಲ. ನಾನು ಚುನಾವಣೆಯ ಸಂದರ್ಭದಲ್ಲಿ 15 ದಿನ 20 ದಿನ ರಾಜಕಾರಣ ಮಾಡ್ತೇನೆ ಬಿಟ್ಟರೆ, ಬೇರೆ ಬೇರೆ ರೀತಿಯ ಜನರು ನಾವು ಮಾಡಿದ್ದೇವೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯ ಪೋಸ್ಟರ್ಗಳನ್ನು ಫೇಸ್ಬುಕ್ಕಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿಸ್ತಾರೆ. ಕೆಲವರಿಗೆ ಏನೋ ಒಂದು ಖುಷಿ, ಯಾರೋ ಮಾಡಿದ ಮಗುವಿಗೆ ನಾನೇ ಅಪ್ಪ ಅಂತ ಹೇಳುವಂಥ ಒಂದು ಹವ್ಯಾಸ. ಆದ್ದರಿಂದ ಅಂಥವರು ನಾವೇನು ಮಾಡಲಿಕ್ಕೆ ಆಗಲ್ಲ. ಆದರೆ ಜನರಿಗೆ ಗೊತ್ತಿದೆ ಇದು ಯಾರಿಂದ ಸಾಧ್ಯ. ಯಾರೋ ಒಬ್ಬ ತಾಲೂಕಿನಲ್ಲಿ ಕೂತ್ಕೊಂಡು ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಅದನ್ನು ಜನ ನಂಬೋದಿಲ್ಲ. ಅಂದರೆ ಒಳ್ಳೆ ಕೆಲಸ ಮಾಡಿದ್ದು ನಾನು, ಕೆಟ್ಟ ಕೆಲಸ ಮಾಡಿದ್ದು ಇನ್ನೊಬ್ಬ ಅಂತ ಹೇಳುವಂಥ ಜನರ ಮೂರ್ಖರು. ಆದ್ದರಿಂದ ನಾನು ಅದರ ಬಗ್ಗೆ ತುಂಬ ಮಾತಾಡಲಿಕ್ಕೆ ಹೋಗಲ್ಲ. ನನಗೆ ತೃಪ್ತಿ ಇದೆ, ನಾವು ಹೇಳಿದಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ಜನರಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸಿದ್ದೇವೆ ಮಾತನ್ನು ಹೇಳುತ್ತಾ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಹೇಳುವುದಂತ ರಾಜಕಾರಣ ಮಾಡಲಿಕ್ಕೆ ನಾನು ಹೋಗಲ್ಲ. ನಮಸ್ಕಾರ. ನೋಡಿ, ಅಭಿವೃದ್ಧಿಯಲ್ಲಿ ಉಮಾನಾಥ್ ಕೋಟ್ಯಾನ್ ಯಾವತ್ತೂ ರಾಜಕಾರಣ ಮಾಡಲಿಲ್ಲ. ನಾನು ಚುನಾವಣೆಯ ಸಂದರ್ಭದಲ್ಲಿ 15 ದಿನ 20 ದಿನ ರಾಜಕಾರಣ ಮಾಡ್ತೇನೆ ಬಿಟ್ಟು. ಮೂಡುಬಿದಿರೆ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ. ಕರ್ನಾಟಕ ಸರ್ಕಾರದ ಮಹತ್ವ ಯೋಜನೆಯಾದ ಶಕ್ತಿ ಯೋಜನೆಯಲ್ಲಿ ಇಂದು ಮಂಗಳೂರು ಮೂಡುಬಿದಿರೆ ಕಾರ್ಕಳ ಬಸ್ ಸಂಚಾರವನ್ನು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಮತ್ತು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇದರಿಂದ ಕೆಲವರು ಹೇಳ್ತಿದ್ದಾರೆ ನಾವು ಮಾಡ್ಕೊಂಡಿದ್ದೇವೆ ಬಿಜೆಪಿ ಪಕ್ಷದಿಂದಾಗಿ. ಅದು ನಮಗೆ ಗೊತ್ತಿಲ್ಲ. ನಾನು ಸುಮಾರು 6 ತಿಂಗಳಿಂದ ಹೋರಾಟ ಮಾಡ್ತಿದ್ದೇನೆ. ನನ್ನ ಫಲವಾಗಿ ಇದು ಸಿಕ್ಕಿದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ನಾನು